ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮೈಕ್ರೋ ಫೈನಾನ್ಸ್ ಎಲ್ಲಿಗೆ ಬಂತು? ಅಧಿವೇಶನದ ವೇಳೆಯಲ್ಲಿ, ಕಳೆದ ಅಧಿವೇಶನದ ವೇಳೆಯಲ್ಲಿ BJP ಹಾರ ಹಿಡಿದ್ರು, ಹೋರಾಟ ಮಾಡಿದರು, ಸದನದಲ್ಲಿ ಚರ್ಚೆ ಆಯಿತು. ಬೆಳಗಾವಿಯ ಜಿಲ್ಲೆಯ ಅಂಕನವಾಡಿಯಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಒಬ್ಬರು 80 ಕೋಟಿ, ಒಬ್ಬರು 30 ಕೋಟಿ, ಒಬ್ಬರು 15 ಕೋಟಿ. ನಾವು ಮೊನ್ನೆ ಒಂದು ತಿಂಗಳ ಹಿಂದೆ ಒಂದು ವರದಿ ಮಾಡಿದ್ದು. ಕಪ್ತಿಲಿ ನಾಯ್ಕನವ ಒಂದು 100 ಕೋಟಿ ಅವ್ಯವಹಾರವನ್ನು ಮಾಡಿದ್ದಾನೆ. ಕಾಪ್ತಿ ಪೊಲೀಸ್ ಕೂಗಳತಿಯಲ್ಲಿ ಏನು ಕಚೇರಿ ಇದೆ, ಅದು ಕೂಗಳತಿಯಲ್ಲಿ ಇವ್ರ ಆಫೀಸ್ ಇತ್ತು. ಮತ್ತು ನೋಟ್ ಎಣಿಸಲಿಕ್ಕೆ ನೋಟದ ಯಂತ್ರಗಳನ್ನು ಇಟ್ಟಿದ್ದರು. ಕೇವಲ ಒಂದು ವಾಲ್ಮೀಕಿ ಸ್ವಸಹಾಯ ಸಂಘ ಯಾವುದೋ ಒಂದು ಹೆಸರನ್ನು ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿದರು. ಇದರ ಒಂದು ವ್ಯವಹಾರ ಇಟ್ಟುಕೊಂಡು 100 ಕೋಟಿ. ಹಾಗಾದರೆ ಇವ್ರು ನಾಪತ್ತಿದ್ದಾರೆ, ಪೊಲೀಸರು ನಾಪತ್ತಿದ್ದಾರೆ. ಮೊನ್ನೆ ಕಾಪ್ತಿ CPI ಹೋಗಿ ಬಂದರು. ಹೋಗಿ ಬರೋದ್ರಿಂದ ಏನು ಲಾಭ? ಅಲ್ಲಿ ಹೊಡಿಬೇಕಾಗಿತ್ತು, ಆಫೀಸನ್ನು ಕೊಲ್ಲ ಮಾಡಿ ನೋಡಬೇಕಾಗಿತ್ತು. ಎಲ್ಲವೂ ಅಲ್ಲೇ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಅಲ್ಲೇ ಸಿಗ್ತವೆ. ಒಟ್ಟಾರೆ ಈತ ಎಲ್ಲಿದ್ದಾನೆ ಅದು ಪೊಲೀಸರಿಗೆ ಗೊತ್ತಿದೆ, ಆದರೂ ಹಿಡಿತಾ ಇಲ್ಲ. ಯಾಕೆಂದರೆ ಉಸ್ತುವಾರಿ ಸಚಿವರು ಏನಾದರೂ ಬೆಂಬಲ ಇದೆಯಾ? ನಾವು ಅವ್ರು ಪದೇ ಪದೇ ಕೇಳ್ತಾ ಇದ್ದೇವೆ. ಉಸ್ತುವಾರಿ ಸಚಿವರು ಈ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದರೆ ಹಿಂದಿನ ಏನು ಮೈಕ್ರೋ ಫೈನಾನ್ಸ್ ಏನು ಹಾವಳಿತ್ತು, ಆವಾಗ ಸರ್ಕಾರ ತಲೆ ತಗ್ಗಿಸಿತ್ತು, ಕಾನೂನು ತಂದರು. ಆದರೆ ಅವರೆಲ್ಲರೂ ಸಿಕ್ಕಿ ಹಾಕ್ಕೊಂಡು ಎಲ್ಲರೂ ಜಾಮೀನು ಮೇಲೆ ಬಂದಿದ್ದಾರೆ. ಜಾಮೀನು ಮೇಲೆ ಬಂದು ಏನು ಮಾಡ್ತಾಯಿದ್ದಾರೆ? ದಾದಾಗಿರಿ ಮಾಡ್ತಾಯಿದ್ದಾರೆ, ಗುಂಡಾಗಿರಿ ಮಾಡ್ತಾಯಿದ್ದಾರೆ. ಸಿಕ್ಕಷ್ಟು ದುಡ್ಡನ್ನು ಕೊಟ್ಟು ಅವ್ರ ಕಡೆಯಿಂದ NOC ತೆಗೆದುಕೊಳ್ತಾ ಇದ್ದಾರೆ, ಅದನ್ನು ಕೋರ್ಟಿಗೆ ಹಾಜರುಪಡಿಸ್ತಾ ಇದ್ದಾರೆ. ಇದು ಎನ್ಕ್ವೈರಿ ಆಗಬೇಕು. ನಗರ ಆಯುಕ್ತ ಭೂಷಣ್ ಅವರು ಇದ್ರ ಕಡೆ ಗಮನ ಹರಿಸಬೇಕು. ನಾವು ಯಾವಾಗ ವರದಿ ಮಾಡ್ತೇವೆ ಆವಾಗ CPI ಕಳಿಸ್ತಾರೆ, ಅಲ್ಲಿ ಚೆಕ್ ಮಾಡಿದೆ, ಇಲ್ಲ ಸಿಗಲಿಲ್ಲ ಅಂತ ಒಂದು ವರದಿ ಕೊಡ್ತಾರೆ ಅಷ್ಟೇ. ಆದರೆ ಎಲ್ಲಿದ್ದಾನೆ ಅಂತ ತಮಗೆ ಗೊತ್ತಿದೆ. ನಿಮ್ಮಲ್ಲಿ ಒಂದು ಯಂತ್ರ ಇದೆ, ಅದನ್ನು ಯಂತ್ರ ಉಪಯೋಗ ಮಾಡಿದರೆ ಗೊತ್ತಾಗ್ತಿತ್ತು. ಅದು DCR ಅಂತ ಏನೋ ಇದೆ, ಅದು ಎಲ್ಲಿದ್ದಾನೆ, ಎಲ್ಲಿ ಮಲ್ಕೊಂಡಾನೆ, ಎಲ್ಲಿ ಹೇಳ್ತಾನೆ, ಯಾವ ಲಾಜಿಂದ ಎಲ್ಲ ಗೊತ್ತಾಗ್ತಿತ್ತದು. ಆದರೆ ಇತರ ಹಿಂದೆ ಯಾರಿದ್ದಾರೆ? ಈ ನಾಯಕನ ಹಿಂದೆ ಯಾರಿದ್ದಾರೆ ಅಂತ ಯಮನಾಪುರದಲ್ಲಿ ದಡ್ಡಿ ಅವರು ಕೂಡ ಅದನ್ನು ಮಾಡ್ತಾಯಿದ್ದಾರೆ. ಜಾಮೀನಿನಲ್ಲಿ ಬಂದು ಮಹಿಳೆ ಪ್ರಕರಣ ಏನಾಯ್ತು, ಆಕೆ ಕೂಡ 100 ಕೋಟಿ. ಈಗ ಮೈಕ್ರೋ ಫೈನಾನ್ಸ್ ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಆ ಮಹಿಳೆಯರ ಗತಿ ಏನು? ಕಂಗ್ರಾಳಿ BKಯಲ್ಲಿ ಸಾಕಷ್ಟು ಜನ ದಡ್ಡಿಯಿಂದ ಮೋಸ ಹೋಗಿದ್ದಾರೆ. ನಂತರ ಹುದಿಲಿಯಲ್ಲಿ ಅನೇಕ ಹಳ್ಳಿಗಳಲ್ಲಿ ಪಾಪ ಏನೂ ಇಲ್ಲ, ಏನೋ ಸಾಲ ತೆಗೆದಿದ್ರು. ಆದರೆ ಮೈಕ್ರೋ ಫೈನಾನ್ಸ್ ಅವರು ಈಗ ನಿಧಾನವಾಗಿ ನೋಟಿಸ್ ಜಾರಿ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಗರಿವಿಲ್ಲ. ಯಾಕಂದರೆ ಅಂಕನವಾಡಿ ಕ್ಷೇತ್ರದಲ್ಲಿ ಇಂಥ ವ್ಯವಹಾರಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದ್ರು ಕೂಡ ಉಸ್ತುವಾರಿ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ಬಂಧುಗಳೇ ಇದ್ದಾರೆ, ಅಲ್ಲಿ ಶಾಮೀಲಾಗಿದ್ದಾರೆ. ರಾಮೋಶಿ ಬಂಧುಗಳೇ ಆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ನಂತರ 3 CPIಗಳನ್ನು ತಂಡವನ್ನು ರಚನೆ ಮಾಡಿ ವರದಿಯನ್ನು ತರಿಸ್ಕೊಂಡು ನಾನು ಕ್ರಮ ಕೈಗೊಳ್ತೆ ಅಂತ ಹೇಳಿದರೆ ಯಾವ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ತಿಳಿಸ್ಬೇಕಲ್ಲ. ಮೈಕ್ರೋ ಫೈನಾನ್ಸ್ ಅವರು ಏನು ಮಾಡ್ತಾಯಿದ್ದಾರೆ? ನಂತರ ಇವರು ಜಾಮೀನು ಮೇಲೆ ಬಂದಂಥ ವ್ಯಕ್ತಿಗಳು ಏನು ಮಾಡ್ತಾಯಿದ್ದಾರೆ? ಪೊಲೀಸರು ನಿಗಾ ಇಡಬೇಕು, ನಿಗಾನೇ ಇಡ್ತಾ ಇಲ್ಲ. ಯಾಕಂದರೆ ಯಾರ್ದೋ ಒಂದು ಹಿನ್ನೆಲೆ ಬೆಂಬಲ ಇದೆ. ಹೀಗಾಗಿ ಪೊಲೀಸರು ಮೌನ ವಹಿಸಬಾರ್ದು. ಈ ಮೈಕ್ರೋ ಫೈನಾನ್ಸ್ ಏನು ಹಣ ಕಳ್ಕೊಂಡರೆ ಅವರ ಹಣವನ್ನು ಮರಳಿ ಕೊಡಲೇಬೇಕು. ಪೊಲೀಸರು ತ್ವರಿತವಾಗಿ ಆ ನಾಯಕ ಏನಿದ್ದಾರೆ 100 ಕೋಟಿ ಅದರ ನಾಯಕ ಅದನ್ನು ಕೂಡಲೇ ಬಂಧಿಸಿ ಯೋಗ್ಯ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರ ಈ ವಿಷಯವನ್ನು ಪದೇ ಪದೇ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. 15-20 ಮಹಿಳೆಯರು ನಿನ್ನೆ ನಮ್ಮ ಕಚೇರಿಗೆ ಕೂಡ ಬಂದಿದ್ದರು. ಸರ್ ಹೀಗಾಗಿದೆ ಅಂಥೇಳಿ. ಒಟ್ಟಾರೆ ಉಸ್ತುವಾರಿ ಸಚಿವರು ಇದ್ರ ಕಡೆ ಹೆಚ್ಚು ಗಮನ ಹರಿಸಬೇಕು. ಮತ್ತು ನಗರ ಆಯುಕ್ತ ಭೂಷಣ್ ಅವರು ಕಾಪ್ತಿ ಪೊಲೀಸರನ್ನು ಕರೆಸಿ ಏನಪ್ಪ ಎಲ್ಲಿ ಎನ್ಕ್ವೈರಿ ಬಂತು, ಏನು ಮಾಡ್ತಾಯಿದ್ರಿ ಅದು ಸ್ವಲ್ಪ ಪರಿಶೀಲನೆ ಮಾಡಿ ಯೋಗ್ಯ ಕ್ರಮವನ್ನು ಕೈಗೊಳ್ಳಬೇಕು. ಆ ಅಪರಾಧಿಗಳೇ ಶಿಕ್ಷೆ ಆಗಬೇಕು. ಈಗಾಗಲೇ ಜಾಮೀನು ಬಿಡುಗಡೆ ಅವರೆಲ್ಲ ಈ ನಾಯಕ ಏನು ಫರಾರಿ ಇದ್ದಾನೆ, ಈಚೆಯಲ್ಲಿದ್ದಾನೆ ಕಂಡುಹಿಡಬೇಕು. ನಾನು ಮತ್ತು ತಮ್ಮನ್ನು ಬಿಟ್ಟಾಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.